ಸರ್, ಇನ್ನು ಸಿಎಂ ಸಿದ್ದರಾಮಯ್ಯಗೆ ಮೂಢ ಸಂಕಷ್ಟದ ಬೆನ್ನಲ್ಲೇ ಸಿಎಂಗೆ ಇವತ್ತು ಮತ್ತೊಂದು ಶಾಕ್ ಎದುರಾಗುವಂತ ಸಾಧ್ಯತೆ ಇದೆ. ರಾಜ್ಯಪಾಲರ ಚಿತ್ತ ಈಗ ಅರ್ಕಾವತಿ ಹಗರಣದ ದೂರಿನತ್ತ ಅಂತ ಹೋಗ್ತಾ ಇದೆ ಸರ್. ಯಾವುದೇ ಒಂದು ಮನುಷ್ಯಗೆ ಸರ್ ಒಂದ್ಸಲ ಕೆಟ್ಟ ಕಾಲ ಅಂತ ಬರೋಕ್ ಶುರು ಆದ್ರೆ ಹಂಗೆ ಬೇರೆ 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 ಎಲ್ಲವೂ ಯಾಕೆ ಒಂದೇ ಸಲ ಹೊರಗೆ ಬರುತ್ತೆ ಅಂತ. ಕಾಲ ಎಂದು ಕೆಟ್ಟದ್ದು ಬರೋದಿಲ್ಲ. ಒಂದು ಮಾತು ನಾವು ನೆನ್ಪಿಡಬೇಕು, ನಾವು ಕೆಟ್ಟದ್ದು ಮಾಡಿದ್ದನ್ನು ಸಮಯದ ಮೇಲೆ ಹೊರಗೆ ಬರ್ತದೆ. ಅದಕ್ಕೆ ನಾವು ಕಾಲ ಕೆಟ್ಟದ್ದು ಬಂತು, ಕಾಲ ಕೆಟ್ಟದಲ್ಲ, ಕೆಟ್ಟದನ್ನು ನಾವು ನಿರ್ಮಾಣ ಮಾಡ್ಕೊಂಡು ಇಟ್ಟಿರ್ತೀವಿ, ಅದು ಸಮಯ ಸಿಕ್ಕಾಗ ಹೊರಗೆ ಬರ್ತದೆ. ಬಡ್ಡಿ ಸರ್, ಇವಾಗ ಮೂಡಾದ ಬಗ್ಗೆ ಮೊದಲು ಬಂತು, ಅದ್ರ ಬಗ್ಗೆ ಚರ್ಚೆ ಆಯಿತು. ಅದ್ರ ಬಗ್ಗೆ ಮುಖ್ಯಮಂತ್ರಿಯವರು ನನಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಆದರೆ ಆಶ್ಚರ್ಯ ಅನ್ನಿಸ್ತದೆ, ಯಾವುದಾದ್ರೂ ಒಂದು ಕೆಲಸ ಇದ್ದರೆ ನನ್ನ ಹೆಂಡತಿ ಬೆಂಬಲದಿಂದ ನಾನು ಇದನ್ನು ಮಾಡಿದೆ, ನನಗೆ ಅವರು ಬ್ಯಾಕಿಂಗು ಅಂತೂ ಒಂದು ಕಡೆ ಹೇಳ್ತೀವಿ, ಮತ್ತೊಂದು ಕಡೆಯಿಂದ ಅಪೋಸ್ ಬಂದಾಗ ಅದು ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತೀವಿ. ಅಂದರೆ ನಾವು ಅನುಕೂಲವಾದಂತೆ ನಮ್ಮ ನಿರ್ಣಯನ ತಗೊಳ್ಳಿಕ್ಕೆ ಶುರು ಮಾಡ್ತೀವಿ. ಮೂಡೋದು ನಿಜವಾಗಿ ನೋಡಿದ್ರೆ ಸಿದ್ದರಾಮಯ್ಯ ಅವರು ತನ್ನ ಜೀವನದಲ್ಲಿ ಕಲಂಕರಹಿತವಾದಂಥ ಜೀವನವನ್ನು ನಡೆಸಿದವರು, ಅದ್ರ ಬಗ್ಗೆ ಮಾತಿಲ್ಲ. ಅವರು ಯಾವುದೇ ರೀತಿ ಮಾಡಿದ್ರೆ ಅದರಲ್ಲಿ ಸಿಕ್ಕೊಳ್ಳಾರ್ದಂಗೆ ಮಾಡಿದ್ದಾರೆ. ನಾನು ಇದು ಹೇಳೋದಿಲ್ಲ ಸಿದ್ದರಾಮಯ್ಯ ಅವರು ಸಂಪೂರ್ಣ ಸಾಚಾ ಇದ್ದಾರಂತಲ್ಲ, ಆದರೆ ಯಾವುದೇ ತಪ್ಪು ಮಾಡಿದರೂ ಕಾನೂನಿನ ಫ್ರೇಮ್ನಲ್ಲಿ ಫಿಟ್ ಮಾಡಿ ಅವರು ಕಾರ್ಯ ಮಾಡಿದ್ದಾರೆ, ತಪ್ಪು ಕಾಣಿಸೋಂಗೆ ಮಾಡಿಲ್ಲ. ಆದರೆ ಇದು ಒಂದೇ ಒಂದು ಅವ್ರ ಎದುರಿಗೆ ತಪ್ಪಾಗಿ ಬಂತು. ಅದರ ಬೆಂದಿಗೆ ಈಗ ಅರ್ಕಾವತಿದು ಅದು ಕೂಡ ಒಂದು ಹಗರಣ ಹೊರಗೆ ಬರ್ತಾ ಇದೆ. ನೋಡಿ, ಹಗರಣ ಯಾವುದೇ ಇರಲಿ, ಯಾವುದೇ ಸರ್ಕಾರದಿರಲಿ, ಯಾವುದೇ ಪಕ್ಷದಿರಲಿ, ಅದು ಹಗರಣವೇ ಇರ್ತದೆ. ಒಂದೊತ್ತಿ ಅವ್ರಿಗಿಲ್ಲ ಅಂದರೆ ಅದರ ಬಹಿರಂಗವಾಗಿ ಅವರೇ ಚರ್ಚೆಯನ್ನು ಮಾಡಿ ಅದನ್ನು ನಿರಾಕರಣೆ ಮಾಡಲಿ, ಅಥವಾ ಬರೀ ಚರ್ಚೆ ಮಾಡೋಕ್ಕಿಂತಲೂ ಒಂದು ಒಳ್ಳೆ ರೀತಿ ಎನ್ಕ್ವೈರಿ ಮಾಡಿಕೊಂಡು ತಾವು ಸ್ಪಷ್ಟವಾಗಿ ಸಾಚಾ ಅಂತ ಹೊರಗೆ ಬರಲಿ. ಅದು ಮಾಡ್ತಾ ಇಲ್ಲ. ಇವಾಗ ವಿರೋಧಿ ಪಕ್ಷದವರಿಗೆ ಈ ಅರ್ಕಾವತಿದಾಗಲಿ ಮೂಡಾದಾಗಲಿ ಯಾಕೆ ಇವ್ರಿಗೆ ಜ್ಞಾನ ಬರ್ತಾ ಇದೆ? ವಿರೋಧಿ ಪಕ್ಷದಲ್ಲಿದ್ದೆ ಅವ್ರ ಸರ್ಕಾರ ಹೋದರೆ ನಾವು ಅಧಿಕಾರದಲ್ಲಿ ಬರ್ತೀವಿ, ಅಥವಾ ಅವರೇ ಬಂದರೂ ಸಹಿತ ಒಬ್ಬ ಪವರ್ಫುಲ್ ಇರ್ತಕ್ಕಂಥ ಮುಖ್ಯಮಂತ್ರಿ ಹೋಗಿ ಮತ್ತೊಬ್ರು ಯಾರಾದರೂ ಬರಲಿ ಅಂಬದನ್ನು ಇವರು ಮಾಡ್ತಾರೆ. ಈಗ ಗವರ್ನರ್ ಹತ್ತಿರ ಯಾವುದಾದ್ರೂ ದೂರ ಹೋದಾಗ ಅವರು ಕರೆಸಿ ಕೇಳೋದು ಸಹಜ. ಈಗ ಕಾಂಗ್ರೆಸ್ನವರು ಅನೇಕರು ಗವರ್ನರಿಗೆ ಟೀಕೆ ಮಾಡಿದ್ರು, ಇವರು ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ. ಭಾಳ ನಗು ಬರ್ತದೆ. ನೆಹರೂರ ಕಾಲದಿಂದಲೂ ಗವರ್ನರ್ಗಳಿಗೆ ನೇಮಿಸೋದು ಕೇಂದ್ರ ಸರ್ಕಾರ, ಆವಾಗ ಅವ್ರ ಕೈಗೊಂಬೆ ಆಗೋದಿಲ್ವಾ? ಯಾವಾಗಲೂ ಕೈಗೊಂಬೆ ಎಂದೂ ಆಗೋದಿಲ್ಲ. ಯಾಕಂದರೆ ಯಾರಿಗೆ ವ್ಯಕ್ತಿತ್ವ ಇದೆ, ಯಾರ ಹತ್ರ ಸಾಮರ್ಥ್ಯ ಇದೆ, ಆ ಜಾಗದ ಬಂದ ಮೇಲೆ ಅಲ್ಲಿ ಕಾನೂನಿನ ಪ್ರಕಾರ ಏನು ಮಾಡಬೇಕು ಆ ಧೈರ್ಯದಿಂದ ಅವರು ಮಾಡ್ತಾರೆ. ಅಂಥ ಕಾರ್ಯ ಮಾಡಿದಾಗ ಅವ್ರಿಗೆ ಕೈಗೊಂಬೆ ಎಂಬುದು, ಇಲ್ಲದೇ ಇದ್ದರೆ ರಬ್ಬರ್ ಸ್ಟ್ಯಾಂಪ್ ಅಂತ ಹೇಳೋದು, ಇದು ಒಂದು ರೂಢಿಯಾಗಿಬಿಡ್ತದೆ. ಗವರ್ನರ್ ಎಂದೂ ಯಾರ್ದು ಆಗೋದಿಲ್ಲ. ಆದರೆ ಒಂದು ಮಾತನ್ನು ನೆನಪಿಡಬೇಕು, ಗವರ್ನರ್ದು ಒಂದು ಸ್ಥಾನ ಇದೆ, ಮುಖ್ಯಮಂತ್ರಿಯವ್ರದ್ದು ಒಂದು ಸ್ಥಾನ ಇದೆ. ಆ ಸ್ಥಾನಕ್ಕೆ ಧಕ್ಕೆ ಬರಲಾರ್ದಂತೆ ನಾವು ಶಬ್ದಗಳನ್ನು ಉಪಯೋಗ ಮಾಡಬೇಕು. ಗವರ್ನರಿಗೆ ಯಾರದೇ ಇರಲಿ, ಅವರು ಯಾರ ಸರ್ಕಾರದೇ ಗವರ್ನರ್ ಆಗಿರಲಿ, ಅದು ಒಂದು ರಾಜ್ಯಪಾಲರು, ಸರ್ಕಾರದ ಪ್ರತಿನಿಧಿ. ಸರ್ಕಾರ ಅಂದರೆ ರಾಜ್ಯಪಾಲರು, ಎಲ್ಲ ರೀತಿ ಕಾನೂನುಗಳು ಅವ್ರ ಸಹಿಯಿಂದಲೇ ಹೊರಗೆ ಬರ್ತದೆ. ಅಂಥವ್ರ ಬಗ್ಗೆ ಕೈಗೊಂಬೆ ಎಂಬುದು, ಅವನಿಗೆ ಬುದ್ಧಿ ಇಲ್ಲ ಅಂತ ಹೇಳೋದು, ಅಥವಾ ಮತ್ತೆ ಬಂದಂಗೆ ಬೇಯೋದು, ಇವರಿಗೆ ಎಷ್ಟು ಮಟ್ಟಿಗೆ ಬುದ್ಧಿ ಇದೆ ಅಂಥೇಳಿ ಜನರು ವಿಚಾರ ಮಾಡಬೇಕಾಗುತ್ತೆ. ಸರ್, ಇವಾಗ ಹೆಂಗಾಗಿದೆ ಅಂದರೆ ಕಾನೂನನ್ನು ಓದಿದಂಥ ಸಿದ್ದರಾಮಯ್ಯ ಇವತ್ತು ಕಾನೂನಿನ ಚೌಕಟ್ಟಿನೊಳಗೆ ಸಿಲ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಸರ್. ಹಂಗೆ ಮಾಡಿದ ತಪ್ಪುಗಳು ಎಂದೂ ಕೂಡ ನಮ್ಮನ್ನು ಕಾಡುತ್ತವೆ ಅನ್ನೋದು ನಿಜ ಅಲ್ಲ ಸರ್? ನಮಗೆ ನೋಡಿ, ಮನುಷ್ಯನಿಗೆ ನೈತಿಕತೆ ಅನ್ನೋದು ಒಂದು ಇದ್ದರೆ ಯಾವುದೇ ತಪ್ಪು ಮಾಡುವಾಗ ಅವನು 1000 ಸಲ ವಿಚಾರ ಮಾಡ್ತಾನೆ. ಆಮೇಲೆ ತಪ್ಪು ಆಗಿತ್ತಂದರೆ ಜಾರಿ ಬಿದ್ದರೆ ಕಾಣದೇ ಹೇಳಬೇಕು ಅಂತ ಹೇಳ್ತಾರೆ. ತಪ್ಪಾಗಿತ್ತಂದರೆ ತತ್ಕ್ಷಣವೇ ನಾನು ರಾಜೀನಾಮೆ ಕೊಡ್ತೀನಪ್ಪ, ನಾನು ತಪ್ಪು ಮಾಡಿಲ್ಲ, ಇದ್ರ ವಿಚಾರಣೆ ಆದಮೇಲೆ ನಾನು ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ರೆ ಇದಕ್ಕೂ ದೊಡ್ಡ ವ್ಯಕ್ತಿಯವರು ಆಗ್ತಾರೆ. ಆದರೆ ಅದು ಮಾಡೋದಿಲ್ಲ. ಇವರು ಎಲ್ಲರೂ ತನ್ನ ಕುರ್ಚಿ ಒಂದು ಉಳಿದ್ರೆ ಸಾಕು, ನೈತಿಕತೆ ಒಂದು ಸಾಕು. ಇವತ್ತು ಕಾಂಗ್ರೆಸ್ನಲ್ಲಿ ಎಲ್ಲರೂ ಮುಖ್ಯಮಂತ್ರಿಯವರು ಬೆನ್ನಿಗೆ ನಿಂತಿದ್ದಾರೆ.
ನಾವು ನಿಮ್ಮ ಬೆಂಬಲಕ್ಕಿದ್ದೀವಿ ಅಂತ. ಆದರೆ ನಿಜವಾಗಿ ನೋಡಿದ್ರೆ ಅವರಲ್ಲಿದ್ದಷ್ಟು ಒಡಕು ಯಾರಲ್ಲೂ ಇಲ್ಲ. ಬಹಿರಂಗವಾಗಿ ತೋರಿಸ್ತಾ ಇದ್ದಾರೆ. ಇವರು ರಾಜೀನಾಮೆ ಕೂಡ ಪಾಳಿ ಬಂದರೆ ಆಮೇಲೆ ನಾನು ಮುಖ್ಯಮಂತ್ರಿ ನೀನು ಮುಖ್ಯಮಂತ್ರಿ ಅಂತ ಜಗಳ ಆಡೋರು ಇದ್ದಾರೆ. ಆದರೆ ಇನ್ನೂ ಅವ್ರು ರಾಜೀನಾಮೆ ಕೊಟ್ಟಿಲ್ಲ. ಅದಕ್ಕಾಗಿ ಅದ್ರ ಚರ್ಚೆ ಮಾಡೋದೇನು ಅವಶ್ಯಕತೆ ಬರೋದಿಲ್ಲ.